ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ನಿವಾಸಕ್ಕೆ ಭಿತ್ತಿ ಪತ್ರವನ್ನು ಅಂಟಿಸಿ ಪ್ರತಿಭಟನೆಯನ್ನ ಮಾಡಿರುವಂತಹ ಕಾಂಗ್ರೆಸ್ ಪ್ರತಿಭಟನೆಗೆ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಭೈರತಿ ಸುರೇಶ್ಗೆ 7 ತಿಂಗಳಿಗೆ ಹುಟ್ಟಿದೆಯಾ ಅಂತ ಸುರೇಶ್ ಅವರು ಹೇಳಿಕೆಯನ್ನು ನೀಡಿದ್ರು ಸದನದಲ್ಲಿ. ಅದನ್ನು ಖಂಡಿಸಿ, ಅವರ ಹೇಳಿಕೆಯನ್ನು ಖಂಡಿಸಿ ಭಿತ್ತಿ ಪತ್ರವನ್ನು ಅಂಟಿಸಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರೇಶ್ ಅವರು ರಿಯಾಕ್ಷನ್ ಮಾಡಿದ್ದಾರೆ. ಅದು ಒಂದು ಕೇವಲ ವಾಡಿಕೆಯ ಮಾತುಗಳು ಆಡಿದ್ದೇನೆ, ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಹೇಳಿಕೆಯನ್ನ ನೀಡಿಲ್ಲ. ಉನ್ನತ ಸ್ಥಾನದಲ್ಲಿದ್ದವರಿಗೆ ಈ ರೀತಿ ಮಾತನಾಡೋದು ಸರಿಯಲ್ಲ. ಸನ್ನಿವೇಶ ತಿಳಿದುಕೊಂಡು ಕೀಳು ಮಟ್ಟದ ಪ್ರತಿಭಟನೆಯನ್ನ ಮಾಡಬಾರ್ದು. ಯಾವ ಸಂದರ್ಭದಲ್ಲಿ ಹೇಳಿದೀವಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಅಗೌರವವನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನು ಆ ರೀತಿ ಹೇಳಿದ್ದಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೀವು ಇತ್ತೀಚೆಗೆ ಮೊನ್ನೆ ತಾನೇ ನಡೆದಿರ್ತವಂತಹ ವಿಶೇಷ ಅಧಿವೇಶನ ಏನಿದೆಯಲ್ಲ, ಈ ವಿಶೇಷ ಅಧಿವೇಶನದ ಚರ್ಚೆಯ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಮಾತಾಡೋ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಎದ್ದು ನಿಂತ್ಕೊಳ್ತಾರೆ. ಪದೇ ಪದೇ ಅವ್ರಿಗೇನಂದ್ರೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅವರ ಮಾತಿಗೇನಂತಂದ್ರೆ ತಡೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಆಡು ಭಾಷೆಯಲ್ಲಿ ಮಾತನಾಡ್ಬಿಡ್ತಾರೆ. 9 ತಿಂಗಳ ರೀತಿ ಇರಬೇಕು, 7 ತಿಂಗಳ ರೀತಿ ಆಡಬಾರ್ದು ಅಂತ ಹೇಳ್ತಾರೆ. ಅದನ್ನ ಇಟ್ಕೊಂಡು ಸದನದಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಅದಾದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಆ ಒಂದು ಭಿತ್ತಿ ಪತ್ರಗಳನ್ನು ಅಂಟಿಸೋ ಮೂಲಕವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ. ಮೊನ್ನೆ ವಿಧಾನಸಭೆಯಲ್ಲಿ ಗುರುವಾರ ನಡೆದ ಘಟನೆ, ಶುಕ್ರವಾರ ನಾನು ಮಾತಾಡಿದ್ರ ಬಗ್ಗೆ ನಿನ್ನೆ ನನ್ನ ಮನೆಗೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನನ್ನ ಮೇಲೆ ಬಹಳ ಕೆಟ್ಟ ಪದಗಳನ್ನ ಉಪಯೋಗಿಸಿರೋ ಪೋಸ್ಟರ್ಗಳನ್ನ ಅಂಟಿಸಿ, ತಾವೇ ಪೋಸ್ಟರ್ ಅಂಟಿಸ್ತಾ ಇರೋದನ್ನ ವಿಡಿಯೋ ತಗೊಂಡು, ತಾವೆಲ್ಲ ನಿಂತ್ಕೊಂಡು ಸೆಲ್ಫಿ ತಗೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರು. ನಂತರ ಪೊಲೀಸರು ಬಂದರು, ಆ ಪೋಸ್ಟರ್ಸ್ ಎಲ್ಲ ನೋಡಿದ್ರು. ಅದು ಬೇರೆ ವಿಚಾರ. ನನಗೆ ಬೇಜಾರಾಗ್ತಾ ಇರೋದು, ಬ್ಯಾನರ್ ಗಲಾಟೆ ನಡೀತಾ ಇದೆ ಎಲ್ಲ ಗೊತ್ತು. ನಾನು ಮಾತಾಡಿ ವಾಡಿಕೆ ಮಾತನ್ನ ನಾನು ಹೇಳಿದೆ. ಆದರೂ ಕೂಡ ಅದು ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ನಿಸ್ದಾಗ ಅದನ್ನ ನಾವೇ ತೆಗೆದಾಕಿ ಅಂತಾನು ಕೂಡ ತೆಗೆದಿದ್ದಾರೆ. ತಿಳಿಯಾಗಿ ಆಮೇಲೆ ಕಲಾಪ ನಡೆದಿದೆ. ವಿಧಾನಸಭಾ ಕಲಾಪದಲ್ಲಿ ನಡೆದಿರೋ ಒಂದು ವಿಚಾರವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಪೋಸ್ಟರ್ ಅಂಟಿಸಿರೋದು ಮತ್ತೆ ಬಹಳ ಕೆಟ್ಟದಾಗಿ ನನ್ನ ಸಂಸ್ಕೃತಿ ಬಗ್ಗೆ, ನಾನು ಮಹಿಳೆಯರಿಗೆ ಅವಮಾನ ಮಾಡಿದ್ದೀನಿ, ಅಗೌರವ ತೋರಿಸಿದ್ದೀನಿ ಅನ್ನೋ ಬಗ್ಗೆ ಮಾತಾಡಿರೋದು ತುಂಬ ಬೇಸರದ ವಿಚಾರ ಇದು. ಆ್ಯಂಡ್ ನಾನು ಸಮಾಜದಲ್ಲಿ ಒಂದಷ್ಟು ನೀತಿ ನಡವಳಿಕೆಯನ್ನು ನಾನು ರೂಢಿಸ್ಕೊಂಡು ಬೆಳೆದಿದ್ದೀನಿ. ನಾನು ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದವನಲ್ಲ. 2 ಸಲ ಕಾರ್ಪೊರೇಟರ್ ಆಗಿ, 6 ಸಲ ಎಮ್ ಎಲ್ ಎ ಆಗಿದ್ದೀನಿ. ಅಪ್ಪಿತಪ್ಪಿ ಕೂಡ ನನಗೆ ಆ ಭಾವನೆಯೂ ಬರೋದಿಲ್ಲ, ಆ ರೀತಿ ಮಾತುಗಳು ಬರೋದಿಲ್ಲ. ಮಾತಿನ ಆ ಓಗದಲ್ಲಿ ಮಧ್ಯೆ ಪ್ರವೇಶ ಮಾಡಿದಾಗ ವಾಡಿಕೆಯ ಮಾತನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಹೇಳಿಲ್ಲ. ಆದರೆ ನನಗನ್ಸುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಈ ರೀತಿ ಪ್ರಕರಣಗಳನ್ನ ಯಾವ ದೃಷ್ಟಿಯಿಂದ ನೋಡಬೇಕೋ ಆ ದೃಷ್ಟಿಯಿಂದ ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.